ಮುದ್ದಹನುಮೇಗೌಡ ಕಾಂಗ್ರೆಸ್ಗೆ ಬಂದ್ರೆ ವಿರೋಧ ಇಲ್ಲ, ಪಕ್ಷಕ್ಕೆ ಬಂದ್ರೆ ಟಿಕೆಟ್ಗೆ ಡಿಮ್ಯಾಂಡ್ ಮಾಡೋ ಹಾಗಿಲ್ಲ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಟಿಕೆಟ್ ನೀಡುವಾಗ ಮಾನದಂಡ ಪ್ರಕಾರ ನೀಡಲಾಗುತ್ತೆ. ಮುದ್ದಹನುಮೇಗೌಡ ನನ್ನನ್ನ ಭೇಟಿಯಾಗಿದ್ರು, ಸಿಎಂ ಡಿಸಿಎಂ ಅವರನ್ನು ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಕಾಂಗ್ರೆಸ್ಸಿಗೆ ಬರ್ತಾರೆ ಅಂದ್ರೆ ಅದಕ್ಕೆ ನಮ್ಮ ವಿರೋಧ ಇಲ್ಲ, ಆದ್ರೆ ಪಕ್ಷಕ್ಕೆ ಬಂದ ನಂತರ ಟಿಕೆಟ್ಗೆ ಡಿಮ್ಯಾಂಡ್ ಮಾಡೋ ಹಾಗಿಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಟಿಕೆಟ್ ನೀಡುವಾಗ ಮಾನದಂಡದ ಪ್ರಕಾರ ಟಿಕೆಟ್ ಅನ್ನ ನೀಡಲಾಗುತ್ತೆ. ಹಾಗಾಗಿ ಪಕ್ಷಕ್ಕೆ ಬಂದ್ರೆ ಟಿಕೆಟ್ಗೆ ಡಿಮ್ಯಾಂಡ್ ಮಾಡೋ ಹಾಗಿಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಅವರು ನನ್ನನ್ನು ಭೇಟಿ ಮಾಡಿದ್ರು, ನಮ್ಮ ಮನೆಗೆ ಬಂದಿದ್ರು ತುಮಕೂರಲ್ಲಿ. ಅಲ್ಲಿಂದ ಅದಾದಮೇಲೆ ಅವರು ಅಧ್ಯಕ್ಷರನ್ನ ಮುಖ್ಯಮಂತ್ರಿಗಳನ್ನೆಲ್ಲ ಭೇಟಿ ಮಾಡಿದ್ದಾರೆ. ನಾವೆಲ್ಲ ಒಂದು ಒಮ್ಮತದಿಂದ ಒಂದು ತೀರ್ಮಾನ ತಗೊಳ್ತೀವಿ. ಅವರನ್ನು ಪಕ್ಷಕ್ಕೆ ಬರೋದಕ್ಕೆ ನಮ್ಮದೇನು ತಕರಾರಿಲ್ಲ. ಅಧ್ಯಕ್ಷರ ಜೊತೆ ನಾನು ಮಾತಾಡಿದ್ದೇನೆ. ಅಧ್ಯಕ್ಷರು ಹೇಳಿದರು, ನೀವು ಜಿಲ್ಲೆಯವರು ತೀರ್ಮಾನ ಮಾಡ್ಕೊಳ್ಳಿ, ಪಕ್ಷಕ್ಕೆ ಬರೋದಕ್ಕೆ ಏನು ತೊಂದರೆ ಇಲ್ಲ, ಆದರೆ ಟಿಕೆಟ್ ಕೊಡುವಾಗ ನಾವು ಮಾನದಂಡಗಳೇನಿದೆಯೋ ಅದನ್ನೇ ಕೊಡ್ಬೋದು, ಅವ್ರಿಗೆ ಕೊಡ್ಬೋದು ಅಥವಾ ಬೇರೆಯವ್ರಿಗೆ ಕೊಡ್ಬೋದು, ಕಂಡೀಷನ್ ಹಾಕಬಾರ್ದು ಅಂತ ಜನರಲ್ ಆಗಿ ಹೇಳಿದ್ದಾರೆ. ಆದ್ದರಿಂದ ಅವ್ರು ಬರೋದಕ್ಕೆ ನಮ್ದು ಯಾರ್ದು ಅಬ್ಜೆಕ್ಷನ್ ಇಲ್ಲ. ಜಯಚಂದ್ರ ಅವರು ವಿರೋಧ ವ್ಯಕ್ತಪಡಿಸ್ತಾ ಇದಾರಲ್ಲ ಸರ್, ಅವಶ್ಯಕತೆ ಇಲ್ಲ ಅಂತ. ಅದನ್ನ ನೋಡೋಣ, ಒಬ್ಬೊಬ್ಬರೊಬ್ಬ ಅಭಿಪ್ರಾಯ ಒಬ್ಬೊಬ್ಬರದ್ದು ಒಂದೊಂದು ಥರ ಇರುತ್ತೆ. ಒಟ್ಟಾರೆ ನಾವು ಪಕ್ಷದ ಹಿತದೃಷ್ಟಿಯಿಂದ ನೋಡಬೇಕಾಗತ್ತೆ. ನನ್ನ ವೈಯಕ್ತಿಕವಾಗಿ ಅಭಿಪ್ರಾಯನೇ ಬೇರೆ ಇರ್ಬೋದು, ಅಥವಾ ಜಯಚಂದ್ರ ಅವರ ಅಭಿಪ್ರಾಯನೂ ಕೂಡ ಬೇರೆ ಇರ್ಬೋದು, ರಾಜಣ್ಣ ಅವರ ಅಭಿಪ್ರಾಯನೂ ಬೇರೆ ಇರ್ಬೋದು. ಆದರೆ ಪಕ್ಷದ ದೃಷ್ಟಿಯಿಂದ ನಮಗೆ ಒಬ್ಬ ನಾಯಕ ಮುಖಂಡ ನಮಗೆ ಜೊತೆಗೆ ಬರ್ತಾರೆ ಅಂದಾಗ ನಾವು ಅದನ್ನೇ ನೋಡ್ತೀವಿ. ನಾವು ಪಕ್ಷದ ಹಿತವನ್ನು ಯಾವ ರೀತಿ ಕಾಪಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.